ಕಳೆದು ಹೋಗಿರೋ ಕಾಲಕ್ಕೆ ಕೈ ಚಾಚೋದ್ರಿಂದ ಹತಾಶೆ ನಿರಾಶೆ ಬಿಟ್ಟರೆ ಬೇರೆ ಏನು ಸಿಕ್ಕೋದಿಲ್ಲಮ್ಮ. ಅರ್ಥ ಮಾಡ್ಕೊಳಮ್ಮ. ಮಗನನ್ನ ಕಳ್ಕೊಂಡು ನೀನೆಷ್ಟು ಸಂಕಟ ಪಡ್ತಾ ಇದೆಯೋ ಅದಕ್ಕಿಂತ 2 ಪಟ್ಟು ನೋವನ್ನ ತಮ್ಮನ್ನ ಕಳ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ ಅಮ್ಮ. ಇದು ದುಃಖ ಪಡೋ ಸಮಯ ಅಲ್ಲಮ್ಮ. ಮುಂದೆ ಆಗ್ಬೇಕಾಗಿರೋ ಕೆಲಸ ನೋಡೋಣ. ಇವತ್ತು ನಾವು ಹೀಗೆಲ್ಲ ದುಃಖ ಪಡ್ತಾ ಇದ್ರೆ ನಮ್ಮ ರುದ್ರ ಸಮಾಧಾನವಾಗಿರ್ತಾನೆ ಅಂತ ಅಂದ್ಕೊಂಡಿದೀಯ? ನಮ್ಮನ್ನೆಲ್ಲ ಕಳ್ಕೊಂಡು ಅವನು ಸಂಕಟದಲ್ಲಿರ್ತಾನೆ, ದುಃಖದಲ್ಲಿರ್ತಾನೆ. ನಾವು ಹೀಗೆಲ್ಲ ದುಃಖಿಸ್ತಿದ್ರೆ ಅವನ ಆತ್ಮಕ್ಕೆ ನೋವಾಗುತ್ತೆ ಅಲ್ವಾ? ಅದು ನಿನಗೆ ಸರಿ ಅನ್ಸುತ್ತಮ್ಮ? ಹೇಳು. ಏ ತ್ರಿವೇಣಿ, ನೀನೀಗ ನಿನ್ನ ಮಗನ್ನ ಕಳ್ಕೊಂಡು ಗೋಳಾಡ್ತಾ ಇದೆಯಾ ಅಲ್ವಾ? ನಾನು ಕೂಡ ಹೀಗೆ ನನ್ನ ತಂದೆ ತಾಯಿನ ಕಳ್ಕೊಂಡು ನೋವು ದುಃಖನ ಪಟ್ಟಿದ್ದೀನಿ. ನಿನ್ನ ಮಗ ಏನೋ ನಿರಪರಾಧಿ ನಿಷ್ಪಾಪಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ, ಅವನು ಮಾಡಿರೋ ತಪ್ಪುಗಳು ಪಾಪಗಳು ನಿನಗೆ ಗೊತ್ತಿಲ್ವಾ? ನಿನ್ನ ದುಃಖ ಕೊನೆ ಆಗೋದಿಲ್ಲ, ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ನಿನ್ನ ಚಿಕ್ಕ ಮಗನ ಕಳ್ಕೊಂಡ ಹಾಗೆ ನಿನ್ನ ದೊಡ್ಡ ಮಗನು ಕಳ್ಕೊತೀಯ. ಅದು ಸದ್ಯದಲ್ಲೇ. ಆಗ ನಿನ್ನ ಇಡೀ ಕುಟುಂಬ ದುಃಖದ ಸಾಗರದಲ್ಲಿ ಮುಳುಗ್ತಿರ್ತೀರ. ಅದನ್ನು ನಾನು ಕಣ್ತುಂಬ ನೋಡ್ತೀನಿ. ಏ ವಿಷ್ಣು, ನಿನ್ನ ತಮ್ಮನ ಚಿತ್ರದ ಪಕ್ಕದಲ್ಲೇ ನಿನ್ನ ಚಿತ್ರನೂ ಬರುತ್ತೆ. ನೀನು ಹೀಗೆ ಹೂವಿನ ಅಲಂಕಾರ ಮಾಡಿಸ್ಕೊತಿರ್ತೀಯ.